ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಟಾಪಿಕ್ಕು ಆಸ್ತಮಾ ಅಂತ ಹೇಳಿಬಿಟ್ಟು. ಆಸ್ತಮಾ ಅಂದರೆ ಉಬ್ಬಸ, ಉಸಿರಾಟದ ತೊಂದರೆ, ಎದೆ ಬಿಗಿತ, ಕೆಮ್ಮು, ವಿಶೇಷವಾಗಿ ರಾತ್ರಿ ಹೊತ್ತು ಚಿಕಿತ್ಸೆ, ಇನ್ಹೇಲರ್ಗಳು, ಔಷಧಿಗಳು, ನಿಯಂತ್ರಣ ಯೋಜನೆ, ತಡೆಗಟ್ಟುವಿಕೆ, ಟ್ರಿಗರ್ಗಳನ್ನು ತಪ್ಪಿಸುವುದು, ಧೂಳು, ಮಾಲಿನ್ಯ, ಅಲರ್ಜಿಗಳು ಮತ್ತು ಆರೋಗ್ಯಕರ ಜೀವನ ಶೈಲಿ ಮುಖ್ಯ. ಆಸ್ತಮದ ಲಕ್ಷಣಗಳು: ಒಂದನೇದಾಗಿ ಉಬ್ಬಸ ಅಂತಂದರೆ ಉಸಿರಾಡುವಾಗ ಹ್ಞೂ ಶಬ್ದ ಬರುವುದು. ಎರಡನೇದು ಉಸಿರಾಟದ ತೊಂದರೆ ಅಂದರೆ ಆಳವಾಗಿ ಉಸಿರಾಡಲು ಕಷ್ಟವಾಗುವುದು. ಮೂರನೇದು ಎದೆ ಬಿಗಿತ, ನೋವು, ಎದೆ ಭಾರದಂತೆ ಅಥವಾ ಬಿಗಿದಂತೆ ಅನಿಸುವುದು. ನಾಲ್ಕನೇದು ಕೆಮ್ಮು, ವಿಶೇಷವಾಗಿ ರಾತ್ರಿ ಅಥವಾ ಮುಂಜಾನೆ ಹೆಚ್ಚಾಗುವುದು. ಶೀತದಂತಹ ವೈರಸ್ನಿಂದ ಕೆಮ್ಮು ಹೆಚ್ಚಾಗುವುದು. ಐದನೇದು ನಿದ್ರೆಯ ತೊಂದರೆ ಅಂದರೆ ಉಸಿರಾಟದ ತೊಂದರೆ, ಕೆಮ್ಮು ಅಥವಾ ಉಬ್ಬಸದಿಂದ ನಿದ್ರೆ ಬಾರದಿರುವುದು. ಇದಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದರೆ, ಒಂದನೇದು ಇನ್ಹೇಲರ್ಗಳು ಅಂದರೆ ಉಬ್ಬಸ ಉಂಟಾದಾಗ ತಕ್ಷಣ ನೀಡುವ ಕ್ವಿಕ್ ರಿಲೀಫ್ ಇನ್ಹೇಲರ್ಗಳು. ಎರಡನೇದು ದೀರ್ಘಕಾಲೀನ ಔಷಧಿಗಳು ಅಂದರೆ ನಿಯಮಿತವಾಗಿ ತೆಗೆದುಕೊಳ್ಳಬೇಕಾದ ಔಷಧಿಗಳು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಮೂರನೇದು ವೈದ್ಯಕೀಯ ಯೋಜನೆ ಅಂದರೆ ನಿಮ್ಮ ವೈದ್ಯರು ಬರೆದು ಕೊಡುವ ಆಸ್ತಮಾ ಆ್ಯಕ್ಷನ್ ಪ್ಲಾನ್ ಪಾಲಿಸುವುದು. ನಾಲ್ಕನೇದು ಟೈಗರ್ ನಿರ್ಗಾವಣೆ ಅಂದರೆ ಆಸ್ತಮಕ್ಕೆ ಕಾರಣವಾಗುವ ಅಂಶಗಳನ್ನು ಗುರುತಿಸಿ ಅವುಗಳನ್ನು ತಪ್ಪಿಸುವುದು ಅಂದರೆ ಧೂಳು, ಪರಾಗ. ಆಸ್ತಮವನ್ನು ತಡೆಗಟ್ಟುವುದು ಹೇಗೆ ಅಂತಂದರೆ, ಒಂದನೇದು ಟ್ರಿಗರ್ಗಳನ್ನು ಗುರುತಿಸಿ ತಪ್ಪಿಸಿ ಅಂದರೆ ಧೂಳು, ಹೊಗೆ, ಮಾಲಿನ್ಯ, ಅಲರ್ಜಿಗಳು, ಸಾಕು ಪ್ರಾಣಿಗಳ ಕೂದಲು ಇತ್ಯಾದಿಗಳಿಂದ ದೂರವಿರಿ. ಎರಡನೇದು ಧೂಮಪಾನದಿಂದ ದೂರವಿರಿ ಅಂದರೆ ಧೂಮಪಾನ ಮತ್ತು ಹೊಗೆಯಿಂದ ದೂರವಿರಿ. ಮೂರನೇದು ವಾಯು ಮಾಲಿನ್ಯ ಅಂದರೆ ಪೊಲ್ಯೂಷನ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಮಾಲಿನ್ಯ ಹೆಚ್ಚಿರುವಾಗ ಮನೆಯೊಳಗೆ ಇರುವುದು. ನಾಲ್ಕನೇದು ವೈದ್ಯಕೀಯ ಸಲಹೆ, ನಿಯಮಿತವಾಗಿ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡೆಯಿರಿ. ನೆನಪಿಡಿ, ಆಸ್ತಮಾ ಒಂದು ದೀರ್ಘಕಾಲದ ಕಾಯಿಲೆ, ಆದರೆ ಸರಿಯಾದ ಚಿಕಿತ್ಸೆ ಮತ್ತು ಜೀವನ ಶೈಲಿಯಿಂದ ಇದನ್ನು ನಿಯಂತ್ರಣದಲ್ಲಿಡಬಹುದು. ಇನ್ಹೇಲರ್ ಯಾವಾಗಲೂ ನಿಮ್ಮೊಂದಿಗೆ ಇರಿಸಿಕೊಳ್ಳುವುದು ಮುಖ್ಯ. ಆಸ್ತಮಾ ಯೂಸಲಿ ಇದು ಬರುವುದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಬರುತ್ತದೆ. ಆ ಸಮಯದಲ್ಲಿ ನೀವು ಹೆಚ್ಚಾಗಿ ಹೊರಗಡೆ ಹೋಗದೆ ಮನೆಯಲ್ಲೇ ಆದಷ್ಟು ನೀವು ಜಾಗ್ರತೆಯಿಂದ ಇರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು ವೆರಿ ಮಚ್.